ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಸಂಚಿಕೆ ನೋಡೋಣ ಬನ್ನಿ. ಅಶ್ವಿನಿ ಕಾರ್ನ ಜೋರಾಗಿ ನಿಲ್ಸಿ ಭೂಮಿಕನ್ನ ಎದುರಿಸ್ತಾರೆ. ಅಷ್ಟೊತ್ತಲ್ಲೇ ಶ್ರವಣ್ ಮನೆಯವರೆಲ್ಲ ಬಂದು ನಿಂತ್ಕೋತಾರೆ. ಈಗ ಶ್ರವಣ ಹೇಳ್ತಾನೆ, ರಾಣ ಅವರು ಕ್ಲೀನ್ ಹ್ಯಾಂಡೆಡ್, ನೀನು ಬಿಸ್ನೆಸ್ ನ ಮುಂದುವರ್ಸು ಅಂತ. ಅವಾಗ ರಾಮ್ ಹೇಳ್ತಾನೆ, ನನ್ನ ಅಶ್ವಿನಿ ನನ್ ಸೊಸೆ ಕರ್ಕೊಂಡ್ ಬಂದಿರೋದು, ನನ್ ಸೊಸೆ ಅಷ್ಟೇ ಒಳ್ಳೆಯವರಾಗೇ ಇರ್ತಾರೆ ಅಂತ. ಅದಕ್ಕೆ ದೇವಯಾನಿ ಹೇಳ್ತಾಳೆ, ಇನ್ನೇನು ಎಲ್ಲ ಸರಿಯಾಗಿ ಇದ್ರೆ ನಿಮ್ ಡೀಲ್ ಮುಗಿಸ್ಕೊಂಡ್ ಬಂದ್ಬಿಡಿ ರಮಣ ಅಂತ ದೇವಯಾನಿ ಹೇಳ್ತಾರೆ. ಅವಾಗ ದೇವಯಾನಿ ಸಂಗೀತ ನೋಡ್ತಾಳೆ, ಸಂಗೀತ ಒಳ್ಳೆ ಕೆಲ್ಸಕ್ಕೆ ತಡೆ ಯಾಕೆ ಅಂತ. ಅದಕ್ಕೆ ರಾಮ್ ಹೇಳ್ತಾನೆ, ತಿಂಡಿ ತಿನ್ಕೊಂಡ್ ಮುಗಿಸ್ಕೊಂಡ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾರು ಮನೆ ಒಳಗ್ ಹೋಗ್ತಾರೆ. ಇಲ್ಲಿ ಅಪೇಕ್ಷಾ ಅಶ್ವಿನಿನ, ಪರವಾಗಿಲ್ಲ ಅಶ್ವಿನಿ, ಭೂಮಿಕನ್ ಚೆನ್ನಾಗಿ ಎದುರಿಸ್ಬಿಟ್ಟೆ, ನಿನಗೂ ಬುದ್ಧಿ ಇದೆ ಅಂತ ಹೇಳ್ತಾರೆ. ಇವರೆಲ್ಲ ಮಾತಾಡೋಣ. ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ಬಾಕ್ಲಿಂದ ನಿಂತ್ಕೊಂಡು ಕೇಳಿಸ್ಕೊಡ್ತಾ ಇರ್ತಾರೆ. ಸತ್ಯಣ್ಣ ಹೇಳ್ತಾನೆ, ಇವಳು ಅನಾಥಾಶ್ರಮದ ಬೆಳ್ದೋಳು, ಇವಳಿಗಿಂತ ಕೋಟ್ಯಾಧೀಶ್ವರೆಲ್ಲ ಹೇಗ್ ಪರಿಚಯ ಇರ್ತಾರೆ? ಅಜಿತ್ ಕೇಳ್ತಾನೆ, ಅನಾಥಾಶ್ರಮದಲ್ಲಿ ಇದ್ದೋಳು ಅಂತೇಳಿ ಇಂತ ರಿಚ್ ಪರ್ಸನ್ ಎಲ್ಲ ಇವಳಿಗೆ ಹೇಗ್ ಪರಿಚಯ ಇರ್ತಾರೋ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಅಜಿತ್ ಇನ್ನೂ ಒಂದ್ ಮಾತು ಹೇಳ್ತಾನೆ, 25 ವರ್ಷ ತುಂಬದೇ ಇರೋ ಹುಡುಗಿಗೆ 25 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋ ಅಂತಾನು ಅವ್ನ್ ನಿಂತವನ್ ಇರ್ಬೋದು ಅಂತ ಹೇಳ್ತಾನೆ. ನನ್ ಪೊಲೀಸ್ ಬ್ರೈನ್ ಬೇರೆ ಹೇಳ್ತಾ ಇದೆ ಸತ್ಯಣ್ಣ, ಇವಳು ಬ್ಯಾಕ್ ಗ್ರೌಂಡೇ ಬೇರೆ ಇದೆ, ಆದಷ್ಟು ಬೇಗ ಇವಳು ಯಾರು ಅಂತ ತಿಳ್ಕೋಬೇಕು, ಕಂಡು ಹಿಡಿಬೇಕು ಅಂತ ಹೇಳ್ತಾನೆ ಅಜಿತ್. ಇಲ್ಲಿ ಕಟ್ ಮಾಡಿದ್ರೆ ಅಶ್ವಿನಿ ಮತ್ತೆ ದೇವಯಾನಿ ಮಾತಾಡ್ತಾ ಇರ್ತಾರೆ. ಅಶ್ವಿನಿ ಹೇಳ್ತಾಳೆ, ಬ್ಯಾಂಕ್ ಓಪನ್ ಆಗಿದ ತಕ್ಷಣ ನಿಮ್ ರಾಮ್ಗೆ ಹಣ ಸಿಗುತ್ತೆ ಅಂತ ಹೇಳಿದ್ರು ಅಂತ. ಅದಕ್ಕೆ ದೇವಯಾನಿ ಹೇಳ್ತಾಳೆ, ಅವ್ನಿಗೆ ಹೋಗೋದು ಬ್ಲಾಕ್ ಮನಿನೇ ಆಗಿರ್ಬೇಕು ಅಂತ. ಅದಕ್ಕೆ ಅಶ್ವಿನಿ ಕೇಳ್ತಾರೆ, ಬ್ಲಾಕ್ ಮನಿನೇ ಆಗ್ಬೇಕಾ, ಅದಕ್ಕೆ ಏನಾದ್ರು ಪರ್ಟಿಕಲ್ ಕಾರಣ ಇದೆಯಾ ಮೇಡಮ್ ಅಂತ. ಅದಕ್ಕೆ ದೇವಯಾನಿ ಹೇಳ್ತಾಳೆ, ಸಂಗೀತಂಗೆ ಅವ್ನ ಗಂಡಂದು ಪ್ರಾಮಾಣಿಕದ ಬಗ್ಗೆ ಅತಿ ಗೌರವ ಇದೆ, ಅವಕಾಶ ಸಿಕ್ಕಿದ್ರೆ ಸಾಕು ಅದ್ರ ಬಗ್ಗೆನೇ ಶಂಕ ಊದ್ತಾ ಇರ್ತಾಳ ಅವಳು. ರಮಣ್ ನನ್ ಗಂಡನ್ ತರ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ಕೊಂಡಿರ್ಬೇಕಿತ್ತು, ಯಾಕೆ ಅಡ್ಡದಾರಿ ಹಿಡಿದ್ಲು ಅಂತ ಹೇಳಿ ಹೇಳಿ ನನ್ ಗಾಯದ ಮೇಲೆ ಮಸಾಲೆ ಇರುತ್ತಿದ್ಲು ಅವಳು. ಅವಳಿಗೇನ್ ಗೊತ್ತಾಗ್ಬೇಕು ನಮ್ಮ ಆಸೆ, ಆಕಾಂಕ್ಷೆ, ಫ್ರಸ್ಟ್ರೇಷನ್ ಎಲ್ಲ ಹೇಗಿರುತ್ತೆ ಅಂತ. ಅದಕ್ಕೆ ಈ ಡೀಲು ರಾಮ್ ಮತ್ತು ಭೂಮಿ ಮಧ್ಯೆ ಬೆಂಕಿ ಹಚ್ಚೋದಲ್ಲ, ಆ ರಾಮ್ನ ಕೆಟ್ಟ ಚಕ್ರದಲ್ಲಿ ಸಿಗಾಕ್ಸ್ಬೇಕು. ಅವಾಗ ರಾಮ್ದು ನೈತಿಕತೆ, ಪ್ರಾಮಾಣಿಕತೆ ಎಲ್ಲೋಯ್ತು ಅಂತ ಜನ ಎಲ್ಲ ಚಪ್ಪಾಳೆ ಹೊಡೆದು ಹೇಳ್ಬೇಕು. 20 ವರ್ಷಗಳ ಹಿಂದೆ ನನಗ್ ಗಂಡಂಗ್ ಬಂದಿರೋ ಸ್ಥಿತಿನೇ ರಾಮ್ಗೂ ಬರ್ಬೇಕು. ಅವನ್ ಕತ್ಕೆಗೆ ಹಗ್ಗ ಬಿಗಿಬೇಕು. ಅವಾಗ ಈ ಮನೇಲಿ ತುಂಬಾ ಜನಕ್ಕೆ ನಾನ್ ಬುದ್ಧಿ ಕಲಿಸ್ದಂಗ ಆಗತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಬ್ಯಾಂಕ್ ಇಂದ ಅವನಿಗೆ ವೈಟ್ ಮನಿ ಹೋಗ್ಲೇಬಾರ್ದು. ಅವಾಗ ಅಶ್ವಿನಿ ಬಂದ್ ಹೇಳ್ತಾಳೆ, ಅರ್ಥ ಆಯ್ತು ಮೇಡಮ್, ನೀವ್ ಹೇಳ್ದಂಗೆ ಎಲ್ಲ ನಡೆಯುತ್ತೆ ಅಂತ ಇದ್ದಂಗೆನೆ ಅಪೇಕ್ಷಾ ಮನಸ್ವಿನಿ ಅನ್ಕೊಂಡ್ ಬರ್ತಾರೆ. ಇಬ್ರು ಒಂದ್ ನಿಮಿಷ ಎದ್ರುಕೋತಾರೆ. ಅಪೇಕ್ಷಾ ಏನೋ ಹೇಳ್ತಿರ್ತಾಳೆ, ಅತ್ತೆ ಏನೋ ಮಾತಾಡ್ತಿದ್ರಲ್ವಾ, ನೀವೇನು ನಾನ್ ಬಂದ ತಕ್ಷಣ ಮಾತ್ ನಿಲ್ಸಿದ್ರಲ್ಲ ಅಂತ ಹೇಳ್ತಾಳೆ. ಅವಾಗ ಅಶ್ವಿನಿ ಹೇಳ್ತಾಳೆ, ಅತ್ತೆ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ರು, ಅಪೇಕ್ಷಾ ತುಂಬಾ ಒಳ್ಳೆವಳು, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಅಂಜು ದೇಶ ಬಿಡ್ಬೇಕಾಗಿತ್ತು. ಆದ್ರೆ ಅಪೇಕ್ಷನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವಳ ಜೊತೆ ಹೇಳ್ದಂಗ್ ಕೇಳು, ಅವಳ ಮಾತನ್ನ ವೇದ ಬಾಕಿ ತರ ಪಾಲಿಸು ಅಂತ ಹೇಳ್ತಿದ್ರು. ಅದಕ್ಕೆ ಅಪೇಕ್ಷಾ ಹೇಳ್ತಾಳೆ, ಅವತ್ತಿಗೆ ಅತ್ತೆ ಅಂದ್ರೆ ನಂಗೆ ತುಂಬಾ ಇಷ್ಟ, ನಮ್ಮ ಮನೇಲೆಲ್ಲ ಅತಿ ಫೇವ್ರೇಟ್ ಅಂದ್ರೆ ನಮ್ಮ ಅತ್ತೇನೆ. ಅದಕ್ಕೆ ದೇವೇನೆ, ಸರಿ ಅಪ್ಪು ನೀವು ಮಾತಾಡಿ, ನಾನು ಹೊರಟೆ ಅಂತ ಹೇಳ್ತಾಳೆ. ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಅಶ್ವಿನಿಗೆ, ಎಲ್ಲಿ ನಾನು ಹೇಳಿದ್ ಏನ್ ಮಾಡ್ದೆ ಅಂತ. ಈಗ ನಾನು ರಾಮು ಮಾಮಗೆ ಅಮೌಂಟ್ ಕೊಡ್ಸೋದಲ್ಲಿದ್ದೇನೆ, ಅದಾದ್ಮೇಲೆ ಅದ್ರ ಕಡೆ ಫೋಕಸ್ ಮಾಡ್ತೀನಿ, ಸದ್ಯಕ್ಕೆ ಇದ್ರ ಮೇಲೆ ನಾನು ಫೋಕಸ್ ಇದೆ, ಅದು ಮುಗ್ದಾದ್ಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಇವರು ಮನೆತನದ ಗುರುಜಿಗಳ ಶಿಷ್ಯ ಕಾಲ್ ಮಾಡ್ತಾರೆ. ಅದಕ್ಕೆ ಭೂಮಿಕಾ ಎತ್ತುತ್ತಾಳೆ, ಹಲೋ ಹೇಳಿ ಸರ್. ಮೇಡಮ್, ಅವತ್ತು ನಾನು ನಿಮ್ಗೆ ಫೋನ್ ಮಾಡಿದ್ನಲ್ಲ, ನಿಮ್ದು ರಾಮಸೀತೆ ಕಲ್ಯಾಣೋತ್ಸವ ಇತ್ತಲ್ಲ ಅಂತ. ಅದಕ್ಕೆ ಭೂಮಿ ತಕ್ಷಣ, ಸ್ವಾಮಿ ನೀವು ಅತ್ತೆಗೆ ಫೋನ್ ಮಾಡಕ್ ಹೋಗಿ ನನಗ್ ಮಾಡ್ಬಿಟ್ಟಿದ್ದೀರಾ, ಇರಿ ನಮ್ಮ ಅತ್ತೆಗೆ ಫೋನ್ ಕೊಡ್ತೀನಿ ಅಂತ. ಅವಾಗ ಶಿಷ್ಯ ಹೇಳ್ತಾನೆ, ಇಲ್ಲ ಮೇಡಮ್ ಅವ್ರೆ, ನಾನು ನಿನ್ ಜೊತೆನೆ ಮಾತಾಡ್ಬೇಕು, ನಾನು ಅವತ್ತು ರಾಮಸೀತೆ ಇದ್ರಲ್ಲಿ ಬುರ್ಕಾ ಹಾಕಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದು ನಾನೇನೆ, ಆದ್ರೆ ಅದು ನನ್ನ ಕೈಲಿ ಹೇಳ್ಸಿದ್ದು ನಿಮ್ ಜೊತೆ ಬಂದಿದ್ರಲ್ಲ ಅಶ್ವಿನಿ ಅವರು ಅಂತ. ಯಾಕೆ ಹಂಗ ಹೇಳಕ್ ಹೋದ್ರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರಷ್ಟು ನಂಗೆ ದುಡ್ಡನ್ನ ಆಸೆ ತೋರಿಸ್ಬಿಟ್ರು ಅಂತ. ನಾನು ಅನ್ಕೊಂಡೆ, ಈ ರಾಮಸೀತೆ ಪೂಜೆದಲ್ಲಿ ಯಾರು ಬುರ್ಕಾ ಹಾಕಿ ಪೂಜೆ ಮಾಡ್ತಾರ ಅಂತ ಅನ್ಕೊಂಡೆ. ಹೌದು, ಇದು ನಮ್ಮ ದೊಡ್ಡ ಗುರುಗಳಿಗೆ ಗೊತ್ತಾಗಿ ನನ್ನ ದೂರ ಇಟ್ಟಿದ್ದಾರೆ. ಈಗ ಈ ತಪ್ಪನ್ನ ನಾನು ತಿದ್ಕೋಬೇಕು ಅಂದ್ರೆ ಆ ಮನೆ ಸೊಸೆಗೆ ಇದನ್ನ ತಿಳಿಸು, ಆ ಮನೆ ವಂಶನ ಕಾಪಾಡ್ಕೊ ಅಂತ ಹೇಳು ಅಂತ ಹೇಳಿದಾರೆ. ಅದಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದ್ದೀನಿ. ಅಶ್ವಿನಿ ಅವ್ರು ಹೇಳ್ಕೊಟ್ಟಿದ್ಕೆ ನಾನು ನಿಮ್ಮ ಹತ್ರ ನೀವು ಬುರ್ಕಾ ಹಾಕೊಂಡ್ ಬಂದು ಮಾಂಗಲ್ಯ ಧಾರಣೆ ಮಾಡ್ಕೋಬೇಕು ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಅವಾಗ ಭೂಮಿಕೆಗೆ ಶಾಕ್ ಆಗುತ್ತೆ, ಇದೆಲ್ಲ ನಡೆದಿದ್ಯಾ ಅಂತ. ಹೌದು ಮೇಡಮ್ ಅವರೇ, ಇದನ್ನ ನಂಗೆ ಅಶ್ವಿನಿ ತುಂಬಾ ದುಡ್ಡನ್ನ ಆಸೆ ತೋರಿಸ್ಬಿಟ್ರು, ಆ ಆಸೆಗೆ ನಾನು ಹಿಂಗೆ ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ, ತಪ್ಪಾಯ್ತು, ಇನ್ಮೇಲೆ ನಿಮ್ಮ ಮನೇನ ನೀವೇ ಕಾಪಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಭೂಮಿಕನ್ಗೆ ಡೌಟ್ ಬರುತ್ತೆ, ಇದನ್ನ ಸಾಹೇಬ್ರ ಹತ್ರ ಹೇಳಲೇಬೇಕು ಅಂತ. ಆಮೇಲೆ ಹೇಳಕ್ ಹೋಗ್ಬಷ್ಟಲ್ಲೇ ಒಳಗ್ ನೆನಪಾಗುತ್ತೆ, ಬೇಡ ಇದನ್ನ ಸಾಹೇಬ್ರ ಹತ್ರ ಹೇಳಿದ್ರೆ ಅವ್ರು ಪೊಲೀಸ್ ಸ್ಟೈಲ್ ಅಲ್ಲಿ ಇದ್ ಮಾಡ್ತಾರೆ, ಫಸ್ಟ್ ಅಶ್ವಿನಿ ಹತ್ರ ಮಾತಾಡ್ತೀನಿ, ಆಮೇಲೆ ಎಷ್ಟ್ ಬೇಕೋ ಅಷ್ಟು ಅಜಿತ್ ಕೇಳಿದ್ರೆ ಆಯ್ತು ಅಂತ ಹೇಳಿ ಭೂಮಿಕಾ ಅನ್ಕೋತಾಳೆ. ಹಾಲಲ್ಲಿ ರಾಮ್ ಮಾತಾಡ್ತಿರ್ತಾರೆ, ರಾಣನ್ ಜೊತೆ ಇವತ್ತು ಡೀಲ್ ಲೆಕ್ಕ ಆಗೋದ್ರೆ ನಾಳೆಯಿಂದ ಪ್ರೊಸೀಜರ್ ಎಲ್ಲ ಶುರು ಮಾಡ್ಬೋದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸಂಗೀತ, ನಿಮ್ ಮುಖದಲ್ಲಿ ಅಂತ ಖುಷಿ ನೋಡಿ ಎಷ್ಟ್ ದಿನ ಆಗಿತ್ತು ರೀ ಅಂತ ಹೇಳ್ತಾಳೆ. ಅಜಿತ್ ಚಿನ್ನ ಅನ್ಕೊಂಡ್ ಬರ್ತಾನೆ, ಆದ್ರೆ ಭೂಮಿಕಾ ಅವಳು ಪ್ರಜ್ಞೆನೇ ಇಲ್ದೆ ಏನೋ ತರ
ಚಿತ್ರಾನ್ನ ಕಲಿಸ್ತಾ ಇರ್ತಾಳೆ. ಅವಾಗ ಅಜಿತ್ ಏಯ್ ಅಂತಾನೆ. ಅವಾಗ ಬಂದೆ ಅಂತ. ಇರಿ ಅಶ್ವಿನಿಗೆ ಒಂಚೂರು ಟೀ ಕೊಡ್ಬೇಕು, ಟೀ ಕೊಟ್ಬಿಟ್ಟು ಬರ್ತೀನಿ ಅಂತ. ಅಜಿತ್ಗೆ ಡೌಟ್ ಬರ್ತಾ ಇದೇನ್ ಯಾವತ್ತೂ ಟೀ ಕೊಡ್ಲೆ ಇವತ್ತು ಟೀ ಕೊಡಕ್ ಹೋಗಿದ್ದಾಳಲ್ಲ ಅಂತ ಹೇಳ್ಕೊಂಡು ಸತ್ಯಣ್ಣಂಗ್ ಸನ್ನೆ ಮಾಡ್ಬಿಟ್ಟು ಬಾ ಮೇಲ್ ಹೋಗೋಣ ಅಂತ ಹೇಳ್ಬಿಟ್ಟು ಅಜಿತ್ ಸತ್ಯಣ್ಣ ಇಬ್ರು ಮೇಲ್ ಹೋಗ್ತಾರೆ. ಭೂಮಿ ಟೀ ತಗೊಂಡ್ ಮೇಲೋಗಿ ಅಶ್ವಿನಿಗೆ ಕೊಡಕ್ ಹೋಗ್ತಾಳೆ. ಭೂಮಿ ಅಶ್ವಿನಿ ಕೂತಿರೋದ್ ನೋಡಿ ತಗೊಳ್ಳಿ ನೀವು ಬೆಳಗ್ಗೆ ಕೆಳಗಡೆ ಟೀ ಕುಡದೆ ಬಂದೆ ಅದಕ್ಕೆ ಟೀ ತಗೊಂಡ್ ಮೇಲ್ ಬಂದೆ ಅಂತ ಹೇಳಿ ಟೀ ಕೊಡ್ತಾಳೆ. ಭೂಮಿ ಅಶ್ವಿನಿ ಜೊತೆ ನೈಸಾಗಿ ಮಾತು ಶುರು ಮಾಡ್ತಾಳೆ. ನಿಮ್ ಜೊತೆ ಒಂದ್ ಮಾತು ಕೇಳ್ಬೋದಾ ಅಂತ. ಅದಕ್ಕೆ ಅಶ್ವಿನಿ ಕೇಳಿ ಅಂತ ಹೇಳ್ತಾಳೆ. ನೀವ್ ಇಷ್ಟು ವರ್ಷದಿಂದ ಆಶ್ರಮದಲ್ಲೇನ ಇದ್ದಿದ್ದು, ಇಲ್ಲ ಯಾರು ಶ್ರೀಮಂತರು ನಿಮ್ನ ದತ್ತು ತಗೊಂಡಿದ್ರಾ? ಅಶ್ವಿನಿಗೆ ಭಯ ಆಗಿ ನಿಂತ್ಕೊಂಡು ಇಲ್ಲ ನಾನು ಆಶ್ರಮದಲ್ಲೇ ಬರ್ದಿದ್ದು. ಅದಕ್ಕೆ ಭೂಮಿ ತಪ್ಪು ತಿಳ್ಕೊಬೇಡಿ, ನೀವು ಅಷ್ಟು ದೊಡ್ಡ ಕಾರ್ನ ಅಷ್ಟು ಸ್ಪೀಡಾಗಿ ಓಡಿಸ್ಕೊಂಡ್ ಬಂದ್ರಲ್ಲ ಅದಕ್ಕೆ ಕೇಳಿದ್ದು. ಈ ಕಡೆ ಅಜಿತ್ ಭೂಮಿ ಹಿಂದೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅಣ್ಣ ಸತ್ಯಣ್ಣ, ಭೂಮಿ ಆ ಫ್ರಾಡ್ ನ ಕರೆಕ್ಟ್ ಆಗಿ ಹಿಡ್ದಿದ್ದಾಳೆ, ಬಾ ಅವಳನ್ನ ಸರಿಯಾಗಿ ಲಾಕ್ ಮಾಡೋಣ ಅಂತ. ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಬೇಡ ಬೇಡ ನಾವ್ ಇಲ್ಲೇ ನಿಂತ್ಕೊಂಡ್ ಕೇಳಿಸ್ಕೊಣ, ಅಲ್ಲಿ ಹೋಗೋದ್ ಬೇಡ, ಏನ್ ಮಾತಾಡ್ತಾರ ನೋಡೋಣ ಸುಮ್ನಿರು ಅಂತ ಹೇಳ್ತಾರೆ. ಆಶ್ರಮದಲ್ಲಿ ಕಾರ್ ಓಡಿಸೋದೆಲ್ಲ ಹೇಳ್ಕೊಡ್ತಾರ? ನನಗ್ ಗೊತ್ತಿಲ್ಲ, ನೀವ್ ಕೇಳಿದ್ರೆ ತಿಳ್ಕೊತೀನಿ ಅಂತ ಹೇಳ್ತಾಳೆ ಭೂಮಿ. ಅವಾಗ ಮನಸ್ವಿನಿ ಮನ್ಸಲ್ಲೇ ಅನ್ಕೋತಾಳೆ, ಇವಳು ಗಂಡಂಗ್ ಬಂದಿದ ಅನ್ಮಾನ ಇವಳಿಗೂ ಬಂತ, ನಾಜುಕಾಗಿ ವಿವರಿಸ್ಬೇಕು ಇವಳಿಗೆ ಅಂತ ಅನ್ಕೋತಾಳೆ. ಆಶ್ರಮ ಬಿಟ್ಟಾದ್ಮೇಲೆ ನಾನು ಇವೆಲ್ಲ ಕಲ್ತಿರೋದು ಅಂತ ಹೇಳ್ತಾಳೆ ಮನಸ್ವಿನಿ. ಅದಕ್ಕೆ ಭೂಮಿ ಕೇಳ್ತಾಳೆ, ಈಗ ರೀಸೆಂಟ್ ಆಗಲ್ವಾ ನೀವು ಅನಾಥಾಶ್ರಮನ ಬಿಟ್ಟಿದ್ದು, ಊರಿಗೆ ನರ್ಸ್ ಆಗಿ ಬಂದ್ಮೇಲೆ ನೀವೇ ಅಲ್ವಾ ಅದನ್ನ ಹೇಳ್ಕೊಂಡಿರೋದು, ನೀವು ಕಾರ್ ಓಡಿಸಿದ್ದು ತುಂಬಾ ವರ್ಷದಿಂದ ಓಡಿಸಿ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯೇನೋ ಅನ್ನೋ ತರ ಇತ್ತು ಅಲ್ವಾ ಅಂತ ಭೂಮಿ ಹೇಳ್ತಾಳೆ. ನೀವು ಅದನ್ನೇ ಅಲ್ವಾ ಹೇಳಿದ್ದು, ಭಯ ಪಡ್ಕೊಂಡ್ರ? ನನ್ಗೆ ಚೆನ್ನಾಗ್ ಗಾಡಿ ಓಡ್ಸಕ್ ಬರುತ್ತೆ, ನನಗೂ ಡ್ರೈವಿಂಗ್ ಸ್ಕಿಲ್ ತುಂಬಾ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿದ್ರಲ್ವಾ ನೀವೇನೆ. ಇಷ್ಟು ಚಿಕ್ಕ ಟೈಮಲ್ಲಿ ಇಷ್ಟು ಗಾಡಿ ಕಂಟ್ರೋಲ್ ಸಿಗೋಕೆ ಹೇಗ್ ಸಾಧ್ಯ? ಅದು ನನ್ನ ಕಲ್ಪನೆ ಅಷ್ಟೇ, ನನ್ನ ಯೋಚನೆ ಅಷ್ಟೇ. ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ಇದೇನ್ ಡೌಟಾ ಅನುಮಾನನಾ ಅಂತ. ಅದಕ್ಕೆ ಭೂಮಿಕಾ ಹೇಳ್ತಾಳೆ, ಡೌಟ್ ಅನ್ಕೊಂಡೆ ಹೇಳಿ ಪರವಾಗಿಲ್ಲ ಅಂತ. ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ನಾನೇ ಕೇಳ್ಬೇಕು? ಅವಾಗ ಅಶ್ವಿನಿಗ್ ಸಿಟ್ ಬಂದಿ, ನೀನು ನಿನ್ ಗಂಡ ತರ ನಾನ್ ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಪ್ರೂವ್ ಮಾಡಕ್ ಹೊರಟಿದ್ಯೋ ಹೇಗೆ? ಅದಕ್ಕೆ ಭೂಮಿ, ಅದನ್ನ ಕಂಡಿಡಿಯಕ್ಕೆ ನನ್ನ ಗಂಡ ಇದ್ದಾರೆ, ಏನಾದ್ರು ಡೌಟ್ ಬಂದಿದ ತಕ್ಷಣ ಆ ಕ್ಷಣನೇ ಆ ದಿನನೇ ಆ ಮಿನಿಟ್ ಡೌಟ್ ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಕ್ಯಾರೆಕ್ಟರ್ ನಂದು. ಭೂಮಿ ವಾರ್ ಮಾಡ್ತಾಳೆ, ನೀವು ಮನಸ್ವಿನಿ ಅಲ್ಲ ಅನ್ನೋದಾದ್ರೆ ಈ ಮನೆಯಿಂದ ಸೈಲೆಂಟ್ ಆಗಿ ಕಳ್ಚ್ಕೊಬಿಡಿ. ನನ್ ಗಂಡ ನೀವು ಮುಂದೆ ಒಂದು ದಿನ ಫ್ರಾಡು ಅಂತ ಪ್ರೂವ್ ಮಾಡಿದ್ರೆ ಮೊದ್ಲು ಎದುರಿಸ್ಬೇಕಾಗಿರೋದು ನೀವು ನನ್ನನ್ನ. ಯಾಕಂದ್ರೆ ಶ್ರವಣ್ ಸಾಹೇಬ್ರು ನನ್ನ ಅಪ್ಪನ್ ತರ, ಯಾವಳು ಅಪ್ಪ ಮಗಳು ಅಂತ ಹೇಳಿ ಭಾವನೆಗಳ ಜೊತೆ ಆಟ ಆಡಿದ್ರೆ ಈ ಭೂಮಿ ಯಾವ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ. ಇನ್ನು ಸೀತಾರಾಮ ಕಲ್ಯಾಣ ವಿಚಾರಕ್ಕೆ ಬರ್ತೀನಿ. ಸೀತಾರಾಮ ಕಲ್ಯಾಣ ಪೂಜೆ ದಿನ ಮುಖಕ್ಕೆ ಮುಸ್ಕ್ ಹಾಕಿ ಪೂಜೆ ಮದ್ವೆ ಮಾಡ್ಬೇಕು ಅಂತ ಹೇಳಿದ್ದು ಗುರುಗಳ ಶಿಷ್ಯರ ಹತ್ರ ನೀವೇ ಹೇಳಕ್ ಹೇಳಿದ್ರಂತೆ. ನೀನ್ ಐಡಿಯಾದಲ್ಲಿ ಸಪೋರ್ಟ್ ಆಗಿ ನಿಂತಿದ್ರಲ್ಲ ಶಿಷ್ಯನ್ರು, ಅವರೇ ಫೋನ್ ಮಾಡಿ ಎಚ್ಚರಿಸಿದ್ ನನಗೆ. ನಂಗ್ ಮದ್ವೆ ದಿನನೇ ಡೌಟ್ ಬಂತು, ಯಾರ್ ರಾಮ ಸೀತೆ ಕಲ್ಯಾಣೋತ್ಸವ ದಿನ ಮಖಕ್ಕೆ ಬುರ್ಗ ಮುಚ್ಕೊಂಡು ಮದ್ವೆ ಆಗ್ತಾರೆ ಅಂತ. ಆದ್ರೆ ಗುರುಗಳ ಮೇಲಿದ್ದು ನಂಬಿಕೆ ನಂಗೆ ಅದಕ್ಕೆ ಅನುಮಾನಕ್ಕೆ ಜಾಗ ಕೊಡ್ಲಿಲ್ಲ. ನನ್ ಗಂಡನ್ ಕೈಲಿ ತಾಲಿ ಕಟ್ಸ್ಕೋ ಪ್ಲಾನ್ ಮಾಡ್ದೆ ನೀನು, ಆದ್ರೆ ದೇವ್ರ ಆಟ ನನ್ನ ಗಂಡನ್ ಕೈಲಿ ನನ್ ಕುತ್ತಿಗೆಗೆ ಮಾಂಗಲ್ಯ ಬೀಳಂಗಾಯ್ತು. ನನ್ ಗಂಡನ್ ಮಧ್ಯೆ ಬರೋ ಕನ್ಸನ್ನ ಬಿಟ್ಬಿಡು, ಕಾಣಕ್ ಹೋಗ್ಬೇಡ ನೀನು. ಹಾಗೆ ಹೇಳ್ತಾ ಇದ್ದಂಗೆ ಅಜಿತ್ ಸತ್ಯಣ್ಣ ಇಬ್ರು ಮರೆಯಾಗಿ ಹೊರಟೋಗ್ತಾರೆ. ಇಲ್ಲಿ ಭೂಮಿ ಅಶ್ವಿನಿಗೆ ಚೆನ್ನಾಗಿ ವಾರ್ನಿಂಗ್ ಮಾಡ್ಬಿಟ್ಟು ಕೆಳಗ್ ಬರ್ತಾಳೆ. ಇಲ್ಲಿ ಅಜಿತ್ ಸತ್ಯಣ್ಣ ಇವಳು ಎಂತ ದೊಡ್ಡ ಫ್ರಾಡು, ಭೂಮಿ ಆಂಗಲ್ ಅಲ್ಲಿ ಹೋದ್ರೆ ನಾವ್ ಇವಳನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ, ಇವಳನ್ನ ಏನಿದ್ರು ನನ್ನ ಪೊಲೀಸ್ ಮೈಂಡ್ ಇಂದಾನೆ ಇವಳನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ. ಅದಕ್ಕೆ ಸತ್ಯಣ್ಣ ಕೇಳ್ತಾ ಇದ್ ಏನದು ಅಂತ. ಹೇಳ್ತೀನಿ ಬನ್ನಿ ಅಂತ ಹೇಳಿ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅವಾಗ ಸತ್ಯಣ್ಣ ಹೇಳ್ತಾನೆ ಹೊರಗಡೆ ಬಂದೆ, ಅಜಿತ ನೀನ್ ಯಾಕೋ ಭೂಮಿ ಜೊತೆ ಜಗಳ ಮಾಡ್ತೀಯ, ಅವಳು ಏನ್ ತಪ್ಪು ಮಾಡ್ಲು ಅಂತ ನೀನ್ ಅವಳ ಜೊತೆ ಜಗಳ ಮಾಡ್ತೀಯೋ ಅಂತ. ಅವಾಗ ಅಜ್ಜಿತ್ತು ಸಮಾಧಾನವಾಗಿರಿ ಸತ್ಯಣ್ಣ, ನಾನು ಹೇಳದ್ನ ಮೊದಲು ಕೇಳಿ. ನಾನು ಭೂಮಿ ಜಗಳ ಆಡೋದ್ರಿಂದ ಅಶ್ವಿನಿ ನಮ್ಮಿಬ್ರು ಮಧ್ಯೆ ಜಗಳ ಬಂದಿದೆ ಅಂತ ಹೇಳಿ ಆ ಗ್ಯಾಪ್ ಅಲ್ಲಿ ಅವಳು ತುರ್ಕೊಳಕ್ ಬರ್ತಾಳೆ. ಅವಳು ಸೆಂಟ್ರಲ್ಲಿ ಅಟ್ರಾಕ್ಷನ್ ಆಗ್ತಾಳೆ, ಅವಳು ಮಧ್ಯ ಬರ್ತಾಳೆ. ಆವಾಗ ಅವಳಿಗೆ ಸೈಲೆಂಟ್ ಆಗಿ ಬುದ್ಧಿ ಕಲಿಸ್ಬೋದು, ಅವಳು ನಮ್ಮನ್ನ ಹ್ಯಾಂಡ್ಲ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇದು ನನ್ನ ಪ್ಲಾನ್. ಅದಕ್ಕೆ ಸತ್ಯಣ್ಣ ಹೇಳ್ತಾಳೆ ಇದೆಲ್ಲ ಹಿಂಗಿದೆ, ಹಿಂಗ್ ಮಾಡು ಅಂತ ಹೇಳಿ ಭೂಮಿಗೂ ಅಟ್ಲೀಸ್ಟ್ ಆದ್ರೂ ಹೇಳು. ಆ ಹುಡುಗಿ ಹುಡುಗಿ ಮನ್ಸಲ್ಲಿ ಏನು ಇಟ್ಕೊಲ್ಲ, ಎಲ್ಲ ಒಟ ಅಂತ ಹೇಳ್ಬಿಡ್ತಾಳೆ. ಅವಳಿಗೆ ಹರ್ಟ್ ಮಾಡ್ಬೇಡ, ನೋಯಿಸ್ಬೇಡ, ನಂಗೆ ಸಹಿಸ್ಕೊಳಕ್ ಆಗಲ್ಲ ಅಂತಾರೆ. ಸತ್ಯಣ್ಣ ಇದೆಲ್ಲ ನಾನು ಹೇಳ್ಬಿಟ್ರೆ ನ್ಯಾಚುರಲ್ ಆಗಿ ನಡೆಯೋದಿಲ್ಲ, ನ್ಯಾಚುರಲ್ ಆಗಿ ನಡೀಲಿಲ್ಲ ಅಂದ್ರೆ ಅವಳು ಅಶ್ವಿನಿಗೆ ತುಂಬಾ ಡೌಟ್ ಬಂದ್ಬಿಡುತ್ತೆ, ಅವಳು ತುಂಬಾ ಕ್ರಿಮಿನಲ್. ಅವಳಿಗೆ ಏನಾದ್ರು ಒಂದು ಚೂರು ಡೌಟು ಅಂತ ಗೊತ್ತಾಗೋದ್ರೆ ಅವಳು ಇದನ್ನ ನಂಬೋದಿಲ್ಲ, ಆಮೇಲೆ ಅವಳು ನಮ್ ಜಾಲಕ್ಕೆ ಬೀಳೋದಿಲ್ಲ. ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಹೇಳೋದು ಬೇಡ ಬಾ. ಇದನ್ನ ಒಂದು ಪ್ಲಾನ್ ಸಕ್ಸಸ್ ಆದ್ರೆ ತುಂಬಾ ಒಳ್ಳೇದು. ಕೆಲವು ಟೈಮಲ್ಲಿ ಮನೆ ಒಳ್ಳೇದಕ್ಕೋಸ್ಕರ ಒಬ್ರೊಬ್ರು ಸಂಕಟ ಅನುಭವಿಸ್ಲೇಬೇಕಾಗುತ್ತೆ, ಇದನ್ನ ನೀನು ಯೋಚನೆ ಮಾಡ್ಬೇಕು ಅಂತ ಹೇಳಿ ಅಜಿತ್ ಹೇಳ್ತಾನೆ. ಅದಕ್ಕೆ ಸತ್ಯಣ್ಣ ಹೌದು ನಿಜ, ಏನೋ ಭೂಮಿಗೆ ಹೇಳಿದ್ರೆ ಅವಳು ನಾವು ಆಕ್ಟಿಂಗ್ ಮಾಡ್ಬೇಕಾದ್ರೆ ಏನೋ ಸ್ವಲ್ಪ ಡೌಟ್ ಬಂತು ಅಂದ್ರೆ ಅಶ್ವಿನಿ ಗೊತ್ತಾಗೋಗುತ್ತೆ, ಬೇಡ ಬಿಡು ಅಂತ ಹೇಳ್ತಾರೆ. ಇಲ್ಲಿ ಅಜಿತ್ ಮನೆಗೆ ಬಂದು ಭೂಮಿ ಬಂದ್ರೆ ಸಾಹೇಬ್ರೆ ಹೋಗೋಣ ಅಂತಾರೆ. ಬಟ್ ಅಜಿತ್ ಮಾತ್ರ ಭೂಮಿನ ಗುರಾಯಿಸ್ಕೊಂಡೇ ನೋಡ್ತಿರ್ತಾನೆ. ಭೂಮಿಗೆ ಭಯ ಶುರುತ್ತೆ, ಯಾಕೆ ಭಯ, ಹೆಂಗ್ ನನ್ನ ನೋಡ್ತಾವ್ರಲ್ಲ ಅಂತ. ಹಾಗಾದ್ರೆ ನಾಳೆ ಏನಾಗುತ್ತೆ, ಅಜಿತ್ ಭೂಮಿ ಜಗಳ ಆಡ್ತಾರೆ. ಹಾಗಾದ್ರೆ ಅಶ್ವಿನಿ ಲವ್ ಮಾಡಕ್ ಶುರು ಮಾಡ್ತಾಳೆ ಅಜಿತ್ನ. ಅಜಿತ್ ಅಶ್ವಿನಿ ಜೊತೆ ಚೆನ್ನಾಗಿ ಆಗ್ತಾರ ನೋಡೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಇವತ್ತಿನ ಸಂಚಿಕೆ ಚೆನ್ನಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀರಾಮ್.